ಪ್ರತಿ ಹುಣ್ಣಿಮೆ ಶಾರದಾ ಮಂದಿರದಲ್ಲಿ ಸೌಂದರ್ಯ ಲಹರಿ ಪಾರಾಯಣ. ಪ್ರತಿ ಹುಣ್ಣಿಮೆಯ ದಿನದಂದು ಸೌಂದರ್ಯ ಲಹರಿ ಬಹಿನಿಯರ ಸಂಘ ಹಾಗೂ ಶಾರದಾ ಭಜನಾ ಮಂಡಳಿ ನೇತೃತ್ವದಲ್ಲಿ ಸೌಂದರ್ಯ ಲಹರಿ ಪಾರಾಯಣವನ್ನು ಶ್ರೀ ಶಾರದಾ ಮಂದಿರದಲ್ಲಿ ನಡೆಸಲಾಗುವುದು ಎಂದು ಸೌಂದರ್ಯ ಲಹರಿ ಭಗಿನಿಯರ ಸಂಘದ ಸದಸ್ಯೆ ಲತಾ ಜನಾರ್ದನ್ ಹೇಳಿದರು. ಅವರು ಗುರುವಾರದಂದು ಬಣ್ಣದ ಹುಣ್ಣಿಮೆಯ ಪ್ರಯುಕ್ತ ಜರುಗಿದ ಸೌಂದರ್ಯ ಲಹರಿ ಪಾರಾಯಣದಲ್ಲಿ ಪಾಲ್ಗೊಂಡು ಮಾತನಾಡಿ, ಜಗದ್ಗುರು ಶ್ರೀ ಶಂಕರಾಚಾರ್ಯರ ರಚಿಸಿದ ಸೌಂದರ್ಯ ಲಹರಿ ಪಾರಾಯಣದಿಂದ ಸಂಕಷ್ಟಗಳು ದೂರವಾಗುವುದು. ಪ್ರತಿಯೊಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಪಾರಾಯಣಕ್ಕೆ ಮುಂದಾಗಬೇಕು. ಜನ್ಮ ಸಾರ್ಥಕತೆಗೆ ಧಾರ್ಮಿಕ ಆಚರಣೆಗಳು ಪೂರಕವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಂಜುಳಾ ಕುಮ್ಮುದ್, ದತ್ತಾತ್ರೇಯ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು. ಶ್ರೀ ಶಾರದಾದೇವಿ ಮಹಿಳಾ ಮಂಡಳಿಯಿಂದ ಪ್ರತಿ ಹುಣ್ಣಿಮೆಗೆ ನಾವು ಸೌಂದರ್ಯ ಲಹರಿ ಗ್ರೂಪ್ಲಿಂದ ಸೌಂದರ್ಯ ಲಹರಿ ಪಾರಾಯಣ ಪ್ರತಿ ಹುಣ್ಣಿಮೆ ಕಡ್ಡಾಯವಾಗಿ ಪಠನೆ ಮಾಡ್ತೀವಿ. ಇದು ಲೋಕ ಕಲ್ಯಾಣಾರ್ಥಕ್ಕಾಗಿ ಈ ಸೌಂದರ್ಯ ಲಹರಿ ಪಾರಾಯಣ ಮಾಡಿದರೆ ಇದರಿಂದ ಎಷ್ಟೋ ಮಂದಿಗೆ ಉಪಯೋಗವೂ ಇದೆ. ನಮಗೂ ವೈಬ್ರೇಷನ್ಸ್ ಇರ್ತವೆ ಇದು ಓದೋದ್ರಲ್ಲಿಂದ. ಪ್ರತಿಯೊಬ್ಬರು ಈ ಸೌಂದರ್ಯ ಲಹರಿ ಪಾರಾಯಣ ಮಾಡಿದರೆ, ಅದು ಎಸ್ಪೆಷಲಿ ಹುಣ್ಣಿಮೆಯಲ್ಲಿ ಪಾರಾಯಣ ಮಾಡಿದರೆ ಭಾಳ ಉಪಯೋಗ ಅಂತ ಗುರುಗಳು ಹೇಳಿದ್ದಾರೆ. ಅದರಲ್ಲಿಂದ ಈ ಸೌಂದರ್ಯ ಲಹರಿ ಭಜನಾ ಮಂಡಳಿಯಿಂದ ಪ್ರತಿ ಹುಣ್ಣಿಮೆಗೆ ಶ್ರೀ ಶಾರದಾದೇವಿ ಮಠದಲ್ಲಿ ನಾವು ಪಾರಾಯಣ ಮಾಡುತ್ತಿರ್ತೇವೆ. ಲೋಕ ಕಲ್ಯಾಣಾರ್ಥಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಅದ್ರ ಬೇರೆ ಇವತ್ತು ಒಳ್ಳೆಯ ನಕ್ಷತ್ರ ಇದ್ದಿದ್ದ ದಿನ ಇವತ್ತು ಪಾರಾಯಣ ಮಾಡಿದರೆ ಇನ್ನೂ ಒಳ್ಳೆಯದು. ಆದ ಕಾರಣಕ್ಕಾಗಿ ನಾವೆಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತೇಳಿ ಆ ದೇವಿನ ನಮಸ್ಕರಿಸುತ್ತಾ ಸೌಂದರ್ಯ ಲಹರಿ ಗ್ರೂಪ್ಲಿಂದ ನಾವೆಲ್ಲರೂ ಬಯಸೋದಿಷ್ಟೇ, ಲೋಕ ಕಲ್ಯಾಣಾರ್ಥಂ ನಾವು ಪಠನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ.